ಅಜ್ಜಿನೇ ಹೈಲೈಟು. ಅಜ್ಜಿ ಊಟ ಅಂತ. ಅಜ್ಜಿ ಊಟನ ಜಾಸ್ತಿ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಅಂದ್ಬಿಟ್ಟು. ಎಷ್ಟು ಲಾರ್ಜ್ ಕ್ವಾಂಟಿಟಿಲಿ ಮುದ್ದೆ ಮಾಡಿದ್ದಾರೆ ಅಂದರೆ ಅಪ್ಪ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನಸಾಗರ ಅಲ್ಲಿ ಹರಿದು ಬರುತ್ತೆ ಇಲ್ಲಿ ಅಂತ. ಏನು ಸರ್ ಇದು? ಮೊಳಕೆ ಕಾಳು ಸಾಂಬಾರಾ? ಸಾಕಾಗಿದೆ. ಬೋಂಡ ಬಿಟ್ಟು ಬೇರೆ ಏನಾದರೂ ಮಾಡ್ತೀರಾ? ಬಜ್ಜಿ. ಓಕೆ, ಇದಾದ್ಮೇಲೆ ಅದು ಬಿಡ್ತೀರಾ? ಸರ್ ಏನು ಸಾಂಬಾರು ಇದು? ಮೊಳಕೆ ಕಾಳು ಸಾಂಬಾರಾ ಸರ್ ಇದು? ಪ್ರತಿ ಗುರುವಾರ ಮೊಳಕೆ ಕಾಳು ಸಾರು ಮಾಡ್ತೀರಾ? ಓಕೆ, ಶುಕ್ರವಾರ ಮೊಸಪ್ಪು, ಶನಿವಾರ ಸೋಮವಾರ ಇದು ಕಾಳು ಹಾಕ್ತೀರಾ ಇದಕ್ಕೂ? ಕಾಳು ಹಾಕಿ ಡೈಲಿ ಒಂದೊಂಥರ ಉಪ್ಸಾರು. ಓಕೆ ಓಕೆ, ಡೈಲಿ ಒಂದೊಂಥರ ಉಪ್ಸಾರು. ಉಪ್ಸಾರು ಇದ್ದೇ ಇರುತ್ತೆ ಡೈಲಿ ಇದ್ದೇ ಇರುತ್ತೆ. ಓಕೆ, ಒಂದೊಂಥರ ಉಪ್ಸಾರು, ಡೈಲಿ ಒಂದೊಂಥರ ಸಾಂಬಾರು. ಓಕೆ ಸರ್, ಓಕೆ. ಏನು ಸರ್ ಇದು ಪಲ್ಯ ಸಖತ್ತಾಗಿದೆ ನೋಡೋಕ್ಕೇನೆ. ಪೈರು ಪಲ್ಯ. ಹಾಂ, ಬೀನ್ಸ್ ಪೈರ್ ಪಲ್ಯನಾ? ಓಕೆ, ಸೂಪರ್ ಆಗಿದೆ ಸರ್ ಇದು. ಓಕೆ, ಮುದ್ದೆ ಏನು ಸರ್ ಇದು ಫುಲ್ ಕೆಂಪಾಗಿದೆ? ಊರಿಂದ ತರ್ತೀರಾ ರಾಗಿನ? ಓಕೆ ಸರ್, ಓಕೆ. ಓ, ಚಪಾತಿ ಎಲ್ಲ ಸಿಗುತ್ತಾ ಸರ್ ನಿಮ್ಮ ಕಡೆ? ಚಪಾತಿ ಡೈಲಿ ಅದಕ್ಕೆ ಒಂದೊಂದು ಪಲ್ಯ. ಓಕೆ, ಚಪಾತಿ ಆಮೇಲೆ ಡೈಲಿ ಡಿಫ್ರೆಂಟ್ ಪಲ್ಯ ಮಾಡ್ತೀರಾ? ಇವತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೀವಿ. ಓ, ಚಪಾತಿಗೆ ಹಾಗಲಕಾಯಿ ಪಲ್ಯ? ಸೂಪರ್ ಸರ್. ನೀವು ಹಾಗಲಕಾಯಿ ಪಲ್ಯ ಎಲ್ಲ ಕಡೆ ಮಾಡಲ್ಲ, ಯಾಕೆ ಕೈ ಬಂದ್ಬಿಡುತ್ತೆ, ಜನಗಳಿಗೆ ಇಷ್ಟ ಆಗಲ್ಲ ಅಂತ. ಆರೋಗ್ಯ ಮುಖ್ಯ ಅಲ್ವಾ? ಓಕೆ, ನೀವು ಆರೋಗ್ಯನ ದೃಷ್ಟಿ ತಗೊಂಡು ಹಾಗಲಕಾಯಿ ಪಲ್ಯ ಮಾಡಿದ್ದೀರಾ? ಓಕೆ, ಹಾಗಲಕಾಯಿ ಪಲ್ಯನ ಸರ್ ಇದು? ಸೂಪರ್ ಸರ್. ಇದು ಯಾವುದು ಸ್ಟೀಮ್ ರೈಸಾ? ಸ್ಟೀಮ್ ರೈಸ್. ಓಕೆ ಸರ್, ಓಕೆ ಓಕೆ. ಇಷ್ಟು ದೊಡ್ಡದಾಗಿ ಮಾಡಿದ್ದೀರಾ ಅಂದರೆ ಜನ ಸಾಗರಣೆ ಹರಿಸ್ತೀರಾ ಇಲ್ಲಿ? ಓಕೆ. ಹಾಂ, ಇದು ಉಪ್ಸಾರು ಖಾರ. ಓಕೆ, ಇದು ಬೆಣ್ಣೆ. ಉಪ್ಸಾರು ಖಾರ ಗೊಡ್ಗಾರ ಅಂತಾರೆ ನಮ್ಮ ಮಂಡ್ಯ ಸೈಡೆಲ್ಲ. ಓಕೆ, ಅದನ್ನು ಹಾಕ್ಕೊಂಡು ಉಪ್ಸಾರು ತಿಂದರೆ ಒಳ್ಳೆ ಹಪ್ಪಳ. ಇದು ನೆಂಚ್ಕೊಳ್ಳೋಕ್ಕೆ ಸಖತ್ತಾಗಿರುತ್ತೆ. ಬಜ್ಜಿ ಒಗ್ಗರಣೆ ಎಲ್ಲ ಹಾಕಲ್ವಾ ಅಜ್ಜಿ? ಓಕೆ ಓಕೆ. ಅಣ್ಣ, ಇದು ಮನೆ ಊಟ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಅಣ್ಣ? ವರ್ಷ ಎಲ್ಲ ಆಗಿಲ್ಲ, ಇವಾಗ ಒಂದು 5 ತಿಂಗಳಾಗೈತೆ ಅಷ್ಟೇ. 5 ತಿಂಗಳಾಗಿದೆ ಅಣ್ಣ. ಇಷ್ಟೊಂದು ಮುದ್ದೆ ಕಟ್ತಾ ಇದ್ದೀರಾ, ಇಷ್ಟೊಂದು ಜನ ಸಾಗರ ಹರಿಸ್ತಾ ಇದ್ದೀರಾ? ನೋಡೋಣ, ಟೇಸ್ಟು ಕ್ವಾಲಿಟಿ ಕ್ವಾಂಟಿಟಿ ಎರಡು ಚೆನ್ನಾಗಿರೋದ್ರಿಂದ ಜನ ಬರ್ತಾರೆ. ಟೇಸ್ಟು ಮತ್ತು ಕ್ವಾಂಟಿಟಿ ಸರಿಯಾಗಿ ಕೊಡ್ತಾ ಇದ್ದಾರೆ, ಅದಕ್ಕೆ ಜನ ಮುಟ್ಕೋತಾ ಇದ್ದಾರೆ. ಹೌದೌದು. ಓಕೆ ಅಣ್ಣ, ಒಳ್ಳೇದಾಗಲಿ. ನಿಮ್ಮ ಹೋಟೆಲಲ್ಲಿ ಏನೇನು ಐಟಮ್ ಸಿಗುತ್ತೆ ಅಣ್ಣ? ನಮ್ಮ ಹೋಟೆಲಲ್ಲಿ ಮುದ್ದೆ ಫೇಮಸ್ಸು. ಮುದ್ದೆ, ರೈಸು, ಮತ್ತು ಉಪ್ಸಾರು, ನಾಟಿ ಬೆಣ್ಣೆ, ಆಮೇಲೆ ಗೊಡ್ಗಾರ,
ಮತ್ತು ಡೈಲಿ ಒಂದೊಂಥರ ಸಾಂಬಾರು ಇರುತ್ತೆ. ಸೋಮವಾರ ಮೊಸಪ್ಪು ಇರುತ್ತೆ, ಗುರುವಾರ ಮೊಳಕೆ ಕಾಳು ಸಾರು, ಶನಿವಾರ ಬಸ್ಸಾರು, ಇನ್ನು 3 ದಿನ ಬೇರೆ ಆಲ್ಟರ್ನೇಟಿವ್ ಯಾವ್ದಾದ್ರು ಮಾಡ್ತಾ ಇರ್ತೀವಿ. ಓಕೆ ಅಣ್ಣ. ಓಕೆ, ಮುದ್ದೆಗೆ ಬೆಣ್ಣೆ ಎಲ್ಲ ಹಾಕ್ತಾ ಇದ್ದೀರಾ, ಸೊ ಒಳ್ಳೆ ಟೇಸ್ಟು. ಹಾಂ ಹೌದಣ್ಣ, ಹಾಕ್ತೀವಣ್ಣ. ಓಕೆ ಅಣ್ಣ. ಇದು ಟೈಮಿಂಗ್ ಎಷ್ಟು ಗಂಟೆ ಅಣ್ಣ? ಬೆಳಿಗ್ಗೆ ತಿಂಡಿ ಇರುತ್ತೆ. ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಇರುತ್ತಾ? 7:30 12 ಗಂಟೆ ತನಕ ತಿಂಡಿ ಇರುತ್ತೆ. ಓಕೆ. 12 ಕಾಲಿಗೆಲ್ಲ ಊಟ ಸ್ಟಾರ್ಟ್ ಆಗ್ಬಿಡುತ್ತೆ. 12 ಕಾಲಿಂದ ಸಂಜೆ 4:15 3:30 5 ಗಂಟೆ ಒಳಗಡೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. 5 ಗಂಟೆ ಒಳಗಡೆ ಕ್ಲೋಸ್. ರಾತ್ರಿ ಊಟ ಇಲ್ವಾ? ರಾತ್ರಿ ಊಟ ಇಲ್ಲ, ಬರೀ ಮಧ್ಯಾಹ್ನ. ಓಕೆ ಅಣ್ಣ. ಯಾವ ಥರ ರಜಾ ಮಾಡ್ತಿದ್ದೆ? ಯಾವ ಥರ ದಿನ? ಭಾನುವಾರ ರಜೆ ಇರುತ್ತೆ, ಎವ್ರಿ ಸಂಡೇ ರಜಾ. ಓ, ಭಾನುವಾರ ರಜಾ ಇರುತ್ತೆ. ಬೇರೆ ದಿನ ಎಲ್ಲ ಓಪನ್ ಇರುತ್ತೆ. ಓಕೆ ಅಣ್ಣ. ಇದು ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಮುದ್ದಿಂಪಳ್ಳಿಯ ಸರ್ಕಲಿಂದ ಮಾಗಡಿ ರೋಡ್ಗೆ ಹೋಗ್ಬೇಕಾದ್ರೆ ಡಬಲ್ ಇದು ರೋಡ್ ಐತೆ. ಮುದ್ದಿಂಪಳ್ಳಿ ಆಂಜನೇಯನ ದೇವಸ್ಥಾನ ಐತೆ. ದೇವಸ್ಥಾನ ಪಕ್ಕನೇ ಮನೆ ಊಟ ಅಂದ್ಬಿಟ್ಟು ಬೋರ್ಡ್ ಹಾಕೈತೆ. ಓಕೆ ಅಣ್ಣ. ಓಕೆ, ಆಯ್ತು ಅಣ್ಣ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು.